ಜಡಿ ಜಡಿ ಮಳೆಗೆ ಈ ಚಳಿಗೆ ಖಾರವಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಿದೆಯಾ? ಬನ್ನಿ ಇವತ್ತು ಒಂದು ಹನಿ ಎಣ್ಣೆ ಸಹ ಬಳಸ್ತೇನೆ. ಹೆಲ್ತಿಯಾಗಿರುವಂಥ ನಾಲಿಗೆಗೂ ರುಚಿ ಕೊಡುವಂಥ ಅಲ್ಲಿಗೆ ಎಕ್ಸಸೈಸ್ ಕೊಡುವಂಥ ಈ ಚಿನ್ಕುರುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಮಸ್ತೆ, ಸಿರಿಮನೆ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಚಿನ್ಕುರುಳಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ ಒಂದು 4 ಥರದ ಕಾಳನ್ನ ತೊಗೊಂಡಿದ್ದೀನಿ. ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ, ಮತ್ತು ಹೆಸರು ಕಾಳನ್ನು ತೊಗೊಂಡಿದ್ದೀನಿ, ಕಡಲೆಕಾಳು ಮತ್ತು ಮಸೂರ್ ಕಾಳನ್ನು ತಗೊಂಡು ಇಟ್ಕೊಂಡಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಕಲ್ಲು ಮಣ್ಣು ಎಲ್ಲ ಇರುತ್ತೆ, ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತಗೊಳ್ಳಿ. ಮತ್ತು ಇದರ ಜೊತೆ ನಿಮ್ಗೆ ಇಷ್ಟ ಆಗೋ ಯಾವುದೇ ಥರದ ಕಾಳನ್ನು ಸಹ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂದು 4 ಥರದ ಕಾಳನ್ನು ಸಮ ಪ್ರಮಾಣವಾಗಿ ತಗೊಂಡಿದ್ದೀನಿ. ಯಾವುದನ್ನು ಹೆಚ್ಚೂ ತಗೊಂಡಿಲ್ಲ, ಯಾವುದನ್ನು ಕಡಿಮೆನೂ ತಗೊಂಡಿಲ್ಲ. ಇವಾಗ ಇದಕ್ಕೆ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಅರಿಶಿಣ ಮತ್ತು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ನೀವು ಹುಣಸೆ ಹುಳಿ ಬದಲಾಗಿ ಎಳ್ಳಿ ಹುಳಿ ಅಥವಾ ನಿಂಬೆ ಹುಳಿನ ಸಹ ಸೇರಿಸ್ಕೊಳ್ಬೋದು. ಇವಾಗ ಮಸಾಲೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಒಂದು ಬೌಲ್ಗೆ ನಾನು ತೊಗೊಂಡಿರೋಂಥ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಪೈಸಿಯಾಗಿ ಬೇಕು ಅಂದರೆ ಇನ್ನು ಸ್ವಲ್ಪ ಖಾರನ ಸೇರಿಸ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇವಾಗ ನಾನು ನೆನೆಯಾಕಿರೋಂಥ ಹುಣಸೆ ಹಣ್ಣನ್ನು ಹುಳಿನ ಕಿವುಚಿ ಆ ಸಿಪ್ಪೆನೆಲ್ಲ ತಕ್ಕೊಂಡು ಸೇರಿಸ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳ್ದಾಗೆ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಎಳ್ಳಿ ಹುಳಿ ಅಥವಾ ನಿಂಬೆ ಹುಳಿನ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂದು 2-3 ಡ್ರಾಪ್ ಆಗೋಷ್ಟು ಮಾತ್ರ ಹುಳಿಗೆ ನಿಂಬೆ ಹುಳಿನ ಸೇರಿಸ್ಕೊಂಡಿದ್ದೀನಿ. ನಾನು ಯಾಕಂದರೆ ಹುಣಸೆ ಹುಳಿನ ಜಾಸ್ತಿ ಸೇರಿಸ್ಕೊಂಡಿರೋದ್ರಿಂದ ನೀವು ಹುಣಸೆ ಹಣ್ಣನ್ನು ಸ್ಕಿಪ್ ಮಾಡಿ ಇದನ್ನೇ ಹುಳಿಗೆ ಸೇರಿಸ್ಕೊಳ್ಬೋದು. ಇವಾಗ ನಾನು ತಗೊಂಡಿರೋಂಥ ಎಲ್ಲ ಕಾಳನ್ನು ತೊಳೆದಿಟ್ಕೊತಾ ಇದ್ದೀನಿ. ನಾನು ಕಾಳನ್ನು ನೆನೆಸಿಲ್ಲ. ನಿಮ್ಮ ಹತ್ರ ಒಂದು ಅರ್ಧ ಗಂಟೆ ಟೈಮ್ ಇದೆ ಅಂತ ಅಂದರೆ ಈ ರೆಸಿಪಿನ ಟ್ರೈ ಮಾಡ್ಬೋದು. ಕಾಳನ್ನು ರಾತ್ರಿ ಇಡೀ ನೆನೆಸೋ ಆಗಿಲ್ಲ, ಎಣ್ಣೆಲಿ ಕರಿಬೇಕು ಅಂತ ಅನ್ನೋದೇನಿಲ್ಲ. ಎಣ್ಣೆ ಇಲ್ಲದೇ ಈ ಚಿನ್ಕುರುಳಿನ ಮಾಡ್ಕೊಳ್ಬೋದು. ಕಾಳಲ್ಲಿ ತುಂಬ ಧೂಳಿರುತ್ತೆ, ನಿಮಗೆ ತೊಳೆದ್ರೆ ನೋಡ್ತಾ ಇರ್ಬೋದು, ಈ ಥರ ಗೊತ್ತಾಗುತ್ತೆ. ಹಾಗಾಗಿ ನಾನು ತಗೊಂಡಿರೋಂಥ ಎಲ್ಲ ಕಾಳನ್ನು ಸಹ ಈ ಥರ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಟೈಮು ಜಾಸ್ತಿ ಹಿಡಿಯುತ್ತೆ, ಜಾಸ್ತಿ ನೆನ್ಕೊಳ್ಳುತ್ತೆ ಅನ್ನೋದಾದರೆ ಇದನ್ನೊಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಒಂದೊಂದೇ ಕಾಳನ್ನ ತಕ್ಕೊಂಡು ಹುರ್ಕೊಬೋದು. ನಾನು ನೆನೆಸಿಲ್ಲ, ಸುಮ್ಮನೆ ತೊಳೆದಿಟ್ಕೊಂಡಿದ್ದೀನಿ. ಹಾಗಾಗಿ ಇವಾಗ ಹುರ್ಕೊಳೋದು ಹೇಗೆ ಅಂತ ನೋಡೋಣ. ಈ ಥರ ಒಂದು ದಪ್ಪ ತಳ ಇರೋಂಥ ಒಂದು ಪಾತ್ರೆನ ತಗೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಪಾತ್ರೆ ಬಿಸಿ ಆಗೋವರೆಗೂ, ಬಾಣಲೆ ಬಿಸಿ ಆಗೋವರೆಗೂ ಅದನ್ನು ಬಿಸಿ ಮಾಡಿಕೊಂಡು ನಾವು ತಗೊಂಡಿರೋಂಥ ಒಂದೊಂದೇ ಕಾಳನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ನಾವು ಎಲ್ಲ ಕಾಳನ್ನು ಒಟ್ಟಿಗೆ ಹಾಕಿದ್ರೆ ಒಂದು ಕಾಳು ಸೀದೋಗುತ್ತೆ, ಒಂದು ಕಾಳು ಆಗೋದಿಲ್ಲ. ಹಾಗಾಗಿ ಕಡಲೆಕಾಳು ಸಪ್ರೇಟು, ಹೆಸರು ಕಾಳು ಸಪ್ರೇಟು, ಹುರುಳಿಕಾಳು ಸಪ್ರೇಟು, ಈ ಮಸೂರು ಕಾಳು ಸಪ್ರೇಟನ್ನು ಹುರ್ಕೊಬೇಕಾಗುತ್ತೆ. ಈ ಮಸೂರು ಬೇಳೆ ಅಂತ ಎಲ್ಲ ಏನು ಹೇಳ್ತೀವಿ ಅದನ್ನೇ ಕಾಳು ಸಿಪ್ಪೆ ಸಮೇತ ಇರೋದನ್ನು ತಗೊಂಡಿರೋದು. ನಿಮ್ಮ ಹತ್ರ ಇದಿಲ್ಲ ಅಂದರೆ ಬೇರೆ ಯಾವ ಕಾಳನ್ನು ಸಹ ಸೇರಿಸ್ಕೊಳ್ಬೋದು. ನೀವು ತೊಗರಿ ಕಾಳನ್ನ ಸೇರಿಸ್ಕೊಳ್ಬೋದು, ಅಲಸಂದೆ ಕಾಳನ್ನ ಸೇರಿಸ್ಕೊಂಡು ಮಾಡ್ಕೊಬೋದು, ಅವರೆಕಾಳನ್ನ ಸೇರಿಸ್ಕೊಂಡು ಮಾಡ್ಕೊಬೋದು. ಎಣ್ಣೆಯಲ್ಲಿ ಕರೆದು ಸಹ ಚಿನ್ಕುರುಳಿನ ಮಾಡ್ಕೊಳ್ಬೋದು. ಅದು ನೆನೆಸಿ ಎಲ್ಲ ಮಾಡ್ಕೊಬೇಕು, ತುಂಬ ಟೈಮ್ ಹಿಡಿಯುತ್ತೆ. ದಿಢೀರಂತ ಎಲ್ಲಾದರೂ ಟ್ರಿಪ್ ಹೊರಟಿದ್ದೀರಾ, ಪಿಕ್ನಿಕ್ ಹೊರಟಿದ್ದೀರಾ ಅಂದರೆ ಇನ್ಸ್ಟೆಂಟಾಗಿ ಇದನ್ನು ನಾವು ಮಾಡ್ಕೊಳ್ಬೋದು. 1/2 ಅವರ್ ಟೈಮ್ ನಮ್ಮ ಹತ್ರ ಇದ್ದರೆ ಸಾಕು. ನೋಡ್ತಾ ಇರ್ಬೋದು ಈ ಮಸೂರು ಬೇಳೆ ಚೆನ್ನಾಗಿ ಆಗಿದೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಕಾಳು ತಿಂದು ನೋಡಿ, ಅದು ಕಟುಮ್ ಅಂತ ಸೌಂಡ್ ಬಂತು ಅಂತ ಅಂದರೆ ಗೊತ್ತಾಗುತ್ತೆ. ಲೈಟಾಗಿ ಕಲರ್ ಸಹ ಚೇಂಜ್ ಆಗುತ್ತೆ, ಒಂದು ಘಮ ಬರುತ್ತೆ. ಅಲ್ಲಿವರೆಗೂ ಹುರ್ಕೊಂಡು ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನು ತಗೊಂಡಿರೋಂಥ ಕಡಲೆಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಕಡಲೆಕಾಳನ್ನು ಅಷ್ಟೇ ನಿಮಗೆ ಗೊತ್ತಾಗುತ್ತೆ. ನೀವು ಚೆನ್ನಾಗಿ ಒಂದು ಹದವಾಗಿ ಹುರ್ಕೊಳ್ಬೇಕಾಗುತ್ತೆ, ಜಾಸ್ತಿ ಸೀಸೋದಕ್ಕೆ ಹೋಗಬೇಡಿ. ಒಂದು ಕಾಳು ತಿಂದು ನೋಡಿದ್ರೆ ಗೊತ್ತಾಗುತ್ತೆ. ಕ್ರಿಸ್ಪಿ ಆಗಿದ್ದರೆ ಕಾಳು ಚೆನ್ನಾಗಿ ಆಗಿದೆ ಅಂತ. ಸ್ವಲ್ಪ ಮೆತ್ತಗಿದ್ರೆ ಇನ್ನೊಂದು ನಿಮಿಷ ಹುರ್ಕೊಳ್ಳಿ. ಮಕ್ಕಳಿಗೆ ಸಹ ನಾವು ಪ್ಯಾಕೆಟ್ ಫುಡ್ನೆಲ್ಲ ತಂದು ಸ್ನ್ಯಾಕ್ಸಿಗೆ ಕೊಟ್ಟು ಕಳಿಸೋ ಬದಲು ನಾವು ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಅಲ್ಲಿಗೆ ಒಂದು ಎಕ್ಸರ್ಸೈಸ್ ಸಹ ಆಗುತ್ತೆ ಮತ್ತು ಹೆಲ್ತು ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಬಾಕ್ಸಿಗೆ ಅಥವಾ ಈವ್ನಿಂಗ್ ಟೈಮೆಲ್ಲ ನೀವು ಪ್ಯಾಕೆಟ್ ಫುಡ್ನ ಕೊಡೋ ಬದಲು ಈ ಥರ ಮಾಡಿಟ್ಕೊಂಡ್ರೆ ಒಂದು 6 ಮಂತ್ಸ್ ತನಕ ಇದನ್ನು ನಾವು ಸ್ಟೋರ್ ಮಾಡ್ಕೊಳ್ಬೋದು. ಒಂದು ಕವರಲ್ಲಿ ಕಟ್ಟಿ ಏರ್ ಕಂಟೆಂಟ್ ಬಾಕ್ಸಲ್ಲಿ ಸ್ಟೋರ್ ಮಾಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ಕಡಲೆಕಾಳು ಸಹ ಚೆನ್ನಾಗಿ ಆಗಿದೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಜಾಸ್ತಿ ಯಾವ ಕಾಳನ್ನು ಸೀಸೋದಕ್ಕೆ ಹೋಗಬೇಡಿ. ಇದಾದ ನಂತರ ನಾನು ಇವಾಗ ಹುರುಳಿಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಾಗೆ ನೀವು ಒಂದೊಂದೇ ಕಾಳನ್ನು
ಇವಾಗ ಬೇರೆ ಕಾಳು ನೆನ್ಕೊಳುತ್ತೆ ಅನ್ನೋದಾದರೆ ಒಂದು ಕಾಟನ್ ಬಟ್ಟೆ ಮೇಲೆ ತೊಳೆದ ತಕ್ಷಣ ಆರಾಕಿ, ಆ ಥರ ಏನೂ ನೆನ್ಕೊಳ್ಳೋದಿಲ್ಲ. ನೀವು ಟೈಮ್ ಜಾಸ್ತಿ ತೊಗೊತೀರಾ, ಬೇರೆ ಕಾಳನ್ನೆಲ್ಲ ಜಾಸ್ತಿ ತೊಗೊಂಡಿದ್ದೀರಾ, ಹುರಿಯೋಕ್ಕೆ ಟೈಮ್ ಆಗುತ್ತೆ ಅಂದರೆ ಆ ಥರ ಮಾಡ್ಕೊಳ್ಬೋದು. ನಾನು ತೊಳೆದು ಬೌಲಲ್ಲೇ ಇಟ್ಕೊಂಡಿದ್ದೆ, ಬಟ್ಟೆ ಮೇಲೆಲ್ಲ ಏನು ಆರಾಕಿಲ್ಲ. ನೋಡ್ತಾ ಇರ್ಬೋದು ನಾನಿಲ್ಲಿ ಹುರುಳಿಕಾಳನ್ನ ಸಹ ಹುರಿತಾ ಇದ್ದೀನಿ. ಹುರುಳಿಕಾಳು ಈ ಥರ ದಪ್ಪ ಆದರೆ ಚೆನ್ನಾಗಿ ಆಗಿದೆ ಅಂತ ಹೇಳಿ ಫಸ್ಟು ನಾವು ನೆನೆಸಿದಾಗ ಅಥವಾ ತೊಳಿಬೇಕಾದ್ರೆ ತೆಳುವಾಗಿರುತ್ತೆ. ಉರಿತಾ ಹುರುಳಿಕಾಳು ಊದ್ಕೊಳ್ಳುತ್ತೆ, ನೀವು ನೋಡ್ಬೋದು ಬೇಕಾದರೆ. ಆ ಥರ ಆದಮೇಲೆ ಅದನ್ನು ಸಹ ಸೈಡಲ್ಲಿ ಇಟ್ಕೊಂಡು ಇವಾಗ ನಾನು ಹೆಸ್ರು ಕಾಳನ್ನ ಸಹ ಹುರ್ಕೊತಾ ಇದ್ದೀನಿ. ಕೆಲವೊಬ್ಬರಿಗೆ ಎಣ್ಣೆಲಿ ಕರ್ದಿರೋ ಅಂಥ ಚಿನ್ಕುಡ್ಲಿ ಇಷ್ಟ ಆಗೋದಿಲ್ಲ, ಮತ್ತು ಹೆಲ್ತ್ ಇಶ್ಯೂಸು ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಆ ಥರದ್ದು ಎಣ್ಣೆಲಿ ಕರೆದಿರೋದು ಬೇಡ ಅಂದರೆ ಈ ಥರ ನೀವು ಹುರ್ಕೊಂಡು ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಅದೇ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನಾನು ಇವಾಗ ಹೆಸ್ರು ಕಾಳನ್ನ ಸೇರಿಸ್ಕೊಂಡು ಹೆಸ್ರು ಕಾಳನ್ನ ಸಹ ಹುರ್ಕೊಂಡಿದ್ದೀನಿ. ಹೆಸ್ರು ಕಾಳನ್ನ ಸಹ ಅದೇ ಥರ ಚೆನ್ನಾಗಿ ದುಂಡುಗೆ ಹುರ್ಕೊಳ್ಬೇಕಾಗುತ್ತೆ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ನಮಗೆ ತುಂಬ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ಥರ ಈಸಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗಾಗಿ ಸಿರಿಮನೆ ಅಡುಗೆ ಚಾನಲ್ನ ವಿಸಿಟ್ ಮಾಡಿ. ನೋಡಿ ಹೆಸ್ರು ಕಾಳು ಸಹ ತುಂಬ ಚೆನ್ನಾಗಿ ಆಗಿದೆ. ಇವಾಗ ಅದನ್ನು ಸಹ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದು ಸ್ವಲ್ಪ ಕಾಳು ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ. ಕಾಳು ತುಂಬ ಬಿಸಿ ಇರುತ್ತೆ, ಖಾರನ ಮಿಕ್ಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ಮುಟ್ಟು ನೋಡಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಅನ್ನೋದಾದರೆ ಇವಾಗ ಖಾರನ ಸೇರಿಸ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಸ್ವಲ್ಪನೇ ಸೇರಿಸ್ಕೊಂಡು ಕಾಳಿಗೆಲ್ಲ ಚೆನ್ನಾಗಿ ಹಿಡಿಯೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಳಿಗೂ ನಾವು ತಗೊಂಡಿರೋಂಥ ಮಸಾಲೆ ಚೆನ್ನಾಗಿ ಹಿಡಿಬೇಕು, ಅಲ್ಲಿವರೆಗೂ ಖಾರನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ನಾವು ಹುರಿತೀವಲ್ಲ ಆವಾಗ ಚೆನ್ನಾಗಿ ಡ್ರೈ ಆಗುತ್ತೆ. ಹಾಗಾಗಿ ಇಲ್ಲಿ ಚೆನ್ನಾಗಿ ಹಿಡ್ಕೊಳ್ಳೋವರೆಗೂ ಒಂದು ಸತಿ 2 ಸತಿ ಚೆನ್ನಾಗಿ ಸ್ವಲ್ಪನೇ ಖಾರನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ಇವಾಗ ಎಲ್ಲ ಕಾಳಿಗೂ ಚೆನ್ನಾಗಿ ಖಾರ ಉಪ್ಪು ಮಸಾಲೆ ಚೆನ್ನಾಗಿ ಹಿಡ್ಕೊಂಡಿದೆ. ನೀವು ಸ್ವಲ್ಪ ತಿಂದು ನೋಡ್ಬೋದು, ನಿಮ್ಗೆ ಇನ್ನೂ ಉಪ್ಪು ಖಾರ ಬೇಕು ಅಂದರೆ ಇನ್ನು ಸ್ವಲ್ಪ ಸೇರಿಸ್ಕೊಳ್ಬೋದು. ನಾನು ಪರ್ಫೆಕ್ಟಾಗಿತ್ತು ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದೆ. ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಕಾಳನ್ನೆಲ್ಲ ಹುರ್ಕೊಳಕ್ಕೆ ತಗೊಂಡಿದ್ನಲ್ಲ ಅದೇ ಬಾಣಲಿನ ಮತ್ತೆ ಬಿಸಿ ಮಾಡಿಕೊಂಡು ಇವಾಗ ನಾನು ತಗೊಂಡಿರೋಂಥ ಎಲ್ಲ ಕಾಳುಗಳನ್ನ ಸೇರಿಸಿ ಇನ್ನೊಂದು ಸರಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಾಳು ಇವಾಗೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ನಾವು ಹಾಕಿರೋಂಥ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋವರೆಗೂ 1-2 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಡ್ರೆ ಸಾಕು. ಅಷ್ಟೇ, ಕಾಳನ್ನು ಫಸ್ಟ್ಗೆ ಹುರಿತೀವಲ್ಲ ಅಷ್ಟೊಂದು ಟೈಮ್ ಏನು ತಗೊಳ್ಳೋದಿಲ್ಲ. ಹಾಗಾಗಿ ಈ ಥರ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ತಳ ಹಿಡಿಯೋಂಥ ಚಾನ್ಸ್ ಇರುತ್ತೆ, ಹಾಗಾಗಿ ಈ ಥರ ತಳದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನನಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಈಸಿ ಆ್ಯಂಡ್ ಟೇಸ್ಟಿ ಆಗಿರೋವಂಥ ಎಣ್ಣೆ ಇಲ್ಲದೆ ಮಾಡೋವಂಥ ಚಿನ್ಕುಡ್ಲಿ ರೆಡಿ ಆಯಿತು. ನೀವು ಈ ಟೈಮಲ್ಲಿ ಈ ಕಾಳನ್ನು ತಿಂದು ನೋಡಿ ಕಟುಮ್ ಅಂತ ಸೌಂಡ್ ಬಂತು ಅಂದರೆ ಚಿನ್ಕುಡ್ಲಿ ರೆಡಿಯಾಗಿದೆ. ಇನ್ನೂ ಸ್ವಲ್ಪ ಮೆತ್ತಗಿದೆ, ಉಪ್ಪು ಖಾರ ಎಲ್ಲ ಹಸಿಯಾಗಿ ಹಾಗೇ ಇದೆ ಅಂತ ಅಂದರೆ ಇನ್ನೊಂದು ನಿಮಿಷ ಹುರ್ಕೊಳ್ಳಿ. ನೋಡಿ ಇವಾಗ ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಈಸಿ ಆ್ಯಂಡ್ ಟೇಸ್ಟಿ ಆಗಿರೋಂಥ ಚಿನ್ಕುಡ್ಲಿ ರೆಡಿ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.